ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮಾಟ ಮಂತ್ರಗಳೆಲ್ಲ ನಿಮ್ಗೆ ರಕ್ತಗತವಾಗೇ ಬಂದಿದೆ ಅಲ್ವೇ ಗೋವಿಂದ? ಈ ತರ ಮಾಡಿನೇ ಎಲ್ಲಾರನ್ನೂ ಮರಣ ಮಾಡ್ಬಿಡ್ತೀರಾ ಅಲ್ವೇ? ಹಾಗೆಲ್ಲ ಏನೂ ಇಲ್ಲ. ವಿಧಿ ಪ್ರಕಾರ ಅವರೆಲ್ಲ ಬದುಕುಳಿಬೇಕಾಗಿತ್ತು. ನನ್ನ ಸಹಾಯ ಬರೀ ನೆಪ ಅಷ್ಟೇ. ನೆಪಾನೋ ಮಾಯದ ಕೂಪಾನೋ. ಈಗ ಒಂದು ವಿಷಯ ಹೇಳೋ ಗೋವಿಂದ. ಗುರುಗಳನ್ನ ನೋಡ್ಬೇಕಾಯ್ತು. ನೀವು ಮಠ ಬಿಟ್ರು ಮಠ ನಿಮ್ಮನ್ ಬಿಡೋದಿಲ್ಲ. ಬಂದಿರೋ ಕಾರಣ ಗುರುಗಳು ನನಗೊಂದು ಜವಾಬ್ದಾರಿನ ವಹಿಸಿದ್ದಾರೆ. ಈ ವಿಷಯನ ಗುರುಗಳ ಹತ್ರನೇ ಮಾತಾಡಬೇಕು. ಅದನ್ನ ನನ್ನ ಹತ್ರನೇ ಹೇಳ್ಬೋದಲ್ವೇ ಗೋವಿಂದ? ಮಠದಲ್ಲಿ ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಿನ್ಗದಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಸಂತೋಷ. ನಿನ್ನ ಸೇವೆಯಿಂದ ಈ ಮಠದ ಘನತೆ ಇನ್ನೂ ಹೆಚ್ಚಾಗ್ಲಿ. ಘನತೆ ಗೌರವ ಎಲ್ಲ ನಮ್ಮ ವಂಶ ಪಾರಂಪರ್ಯವಾಗೇ ಬಂದಿದೆ ಗೋವಿಂದ. ಸಂತೋಷ. ನಾನು ಹೋಗಿ ಗುರುಗಳ ದರ್ಶನ ಮಾಡ್ಬರ್ತೀನಿ. ನಿಲ್ಲಪ್ಪ ನಿಲ್ಲೋ. ಏನ್ ಬಂದಿದ ತಕ್ಷಣ ಗುರುಗಳ ದರ್ಶನ ಸಿಕ್ಬಿಡತ್ತಾ? ನೀನ್ ಯಾವಾಗ ಗುರುಗಳನ್ನ ಭೇಟಿ ಮಾಡಬೇಕು ಮಾಡಬಾರ್ದು ಅಂತ ಹೇಳೋನು ನಾನು. ಎಲ್ಲದಕ್ಕೂ ನಾನು ಅನುಮತಿ ಪಡಿಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಗೊತ್ತಿರಲಿಲ್ಲ, ಈಗಷ್ಟೇ ಗೊತ್ತಾಯ್ತು. ಸರಿ ಸರಿ. ಈಗ ಗುರುಗಳು ಧ್ಯಾನದಲ್ಲಿದ್ದಾರೆ. ಇವಾಗ ಹೋಗಿ ಮತ್ತೆ ಯಾವಾಗಾದ್ರೂ ಬಾ. ನೀವೇನೇ ಹೇಳಿ ಅತ್ತೆ, ಆ ಹುಡುಗಿ ಮಾಡಿದ್ದೆಲ್ಲ ಸರಿ, ಆದರೆ ಮದುವೆ ನಿಲ್ಲಿಸಬಾರ್ದಾಗಿತ್ತು. ಹೌದು, ನನಗೂ ಹಾಗೆ ಅನಿಸ್ತು. ಹೇಗೋ ಒಬ್ರಿಗೊಬ್ರಿಗೆ ಸಮಾಧಾನ ಮಾಡಿ ತಾಳಿ ಕಟ್ಟಿಸ್ಬೇಕಾಗಿತ್ತು. ಪಾಪ ಹುಡುಗಿ ಮದುವೆ ಬಗ್ಗೆ ಅದೆಷ್ಟು ಕನ್ಸು ಕಟ್ಕೊಂಡಿದ್ಲೋ ಏನೋ, ಎಲ್ಲ ನುಚ್ಚು ನೂರಾಗೋಯ್ತು. ಬಡವ್ರಿಗೆ ಮದುವೆ ಸಿದ್ಧತೆ ಮಾಡ್ಕೊಳ್ಳೋದು ಅಂದರೆ ಹುಡುಗಾಟನ. ಪಾಪ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ರು ಏನೋ. ಮತ್ತೊಂದು ಹೊರ ಹುಡ್ಕೋದು ಅಂದರೆ ಸುಲಭದ ಮಾತಾ? ಅದರಲ್ಲೂ ಒಂದು ಹೆಣ್ಣಿಗೆ ಹಸೆ ಮನೆವರೆಗೂ ಹೋಗಿ ಮದುವೆ ಮುರಿದ್ಬಿತ್ತು ಅಂದರೆ ಇನ್ನೊಂದು ಸಂಬಂಧ ಸಿಗೋದು ಅದೆಷ್ಟು ಕಷ್ಟ. ಗಂಡಸ್ರಿಗಾದರೆ ಒಂದಲ್ಲ 10 ಹೆಣ್ಮಕ್ಳು ಸಿಗ್ತಾರೆ. ಆದರೆ ಹೆಣ್ಮಕ್ಳಿಗೆ ಸಣ್ಣದನ್ನೇ ದೊಡ್ಡದು ಮಾಡಿ ಶಾಪ, ಕಳಂಕ, ದುರಾದೃಷ್ಟವಂತೆ ಅಂತ 108 ಅಪವಾದ ಹೊರಿಸಿ ಆಕೆ ಬದುಕನ್ನೇ ಮೂರಾ ಬಟ್ಟೆ ಮಾಡ್ತಾರೆ. ಹಾಗಂತ ಆಕೆನ ತಗೊಂಡು ಹೋಗಿ ಬೆಂಕಿ ಹಾಕ್ಬೇಕಿತ್ತ? ಒಂದು ಒಡವೆಗೋಸ್ಕರ ಮದ್ವೆನೇ ನಿಲ್ಲಿಸಿದವರು ನಾಳೆ ಮದುವೆ ಆದ್ಮೇಲೆ ವರದಕ್ಷಿಣೆಗೋಸ್ಕರ ಅವಳಿಗೆ ನೇಣು ಹಾಕಲ್ಲ ಅಂತ ಏನ್ ಭರವಸೆ? ಮದುವೆ ಅಂದ್ರೆ 2 ಮನ್ಸುಗಳು ಕೂಡಿ ಬಾಳೋದು. ಸಂತೆಯಲ್ಲಿ ದನದ ವ್ಯಾಪಾರ ಮಾಡ್ದಾಗೆ ಮಾಡೋ ವ್ಯವಹಾರ ಅಲ್ಲ. ನಿಮ್ಮಪ್ಪ ನನ್ನ ಮದುವೆ ಆದಾಗ ಒಂದೇ ಒಂದು ಮಾತು ನನಗದು ಬೇಕು, ನನಗಿದು ಬೇಕು ಅಂತ ಕೇಳಲಿಲ್ಲ. ಕೈ ಬೆಳ ಶಾಖಕ್ಕೆ ಎಲ್ಲಿ ಬಾಡ್ ಹೋಗುತ್ತೋ ಅಂತ ಕೈಗೆ ಮಡಿ ಬಟ್ಟೆ ಕಟ್ಕೊಂಡು ಪಾರಿಜಾತ ಬಿಡಿಸ್ತಾರಲ್ಲ, ಹಾಗೆ ಸೂಕ್ಷ್ಮವಾಗಿ ನನ್ನ ನೋಡ್ಕೊಂಡ್ರು. ಅದು ಸಂಸಾರ ಅಂದ್ರೆ. ಅದು ಹೆಣ್ಣು ಬಯಸೋ ದಾಂಪತ್ಯ ಅಂದ್ರೆ. ಇಂಥ ಮದುವೆ ಆದ್ರೆಷ್ಟು ಬಿಟ್ರೆಷ್ಟು. ನನ್ನ ಪ್ರಕಾರ ಆ ಹುಡುಗಿ ಒಳ್ಳೆ ಕೆಲಸನೇ ಮಾಡಿದಾಳೆ. ನೆನೆದವರ ಮನದಲ್ಲಿ ಅಂದಾಗೆ ಆ ಹುಡುಗಿನೇ ಹೋಗ್ತಿದ್ದಾಳೆ. ಕಮಲಾ, ಬಾ, ಯಾರು ಏನು ಅಂತ ವಿಚಾರಿಸೋಣ. ಹಾ ಅತ್ತೆ. ಎಲ್ಲ ಇವನ ಯಾಕಯ್ಯ ನಗ್ತಾ ಇದ್ಯಾ? ನೀನಿಲ್ಲಿ ಕೊಟ್ಟಿರೋ ಜವಾಬ್ದಾರಿಗೆ ತಕ್ಕ ಹಾಗೆ ಘನತೆಯಿಂದ ಮಾತಾಡ್ತಾ ಇಲ್ಲ. ನನಗೆ ಘನತೆ ಬಗ್ಗೆ ಹೇಳ್ಕೊಡ್ತೀಯಾ? ನಿನಗಿಂತ ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ ನಾನು. ನಾನೀಗ ಮಹಾಪಂಡಿತ. ಅದಕ್ಕೆ ನಾನೀಗ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ. ಪಂಡಿತರು ಯಾರು ತಮಗ್ ತಾವೇ ಹೀಗೆ ಹೊಗಳ್ಕೊಳ್ಳೋದಿಲ್ಲ. ಅವ್ರ ಮುಖಲಕ್ಷಣ, ನಡೆ ಅವರ ಪಾಂಡಿತ್ಯವನ್ನ ತಿಳಿಸ್ಕೊಡುತ್ತೆ. ಅಂದ್ರೆ ನನ್ನ ಮುಖ ಲಕ್ಷಣ ಸರಿ ಇಲ್ವಾ ಗೋವಿಂದ? ಸರಸ್ವತಿ ನನ್ನ ನಾಲ್ಗೆ ಮೇಲೆ ನೆಲೆಸಿದಾಳೆ. ಬೇಕಾದ್ರೆ ವಾದಕ್ ಬಾ, ನೋಡೋಣ ನಾನಾ ನೀನಾ ಅಂತ. ನಿನ್ನ ಮಾತು ಕೇಳ್ತಾ ಇದ್ರೆ ಕತ್ತೆ ಮತ್ತು ನರಿ ಜಗಳದ ಕಥೆ ನೆನಪಾಗುತ್ತೆ. ಆ ಕತೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಒಂದು ವಿಷಯಕ್ಕೆ ನರಿ ಮತ್ತೆ ಕತ್ತೆ ಮಧ್ಯೆ ಜಗಳ ಆಗುತ್ತೆ.
ಇಬ್ರು ನಾನೇ ಸರಿ ಅಂತ ವಾದ ಮಾಡುತ್ತೆ. ಆ ವಿಷಯ ರಾಜನ್ವರೆಗೂ ಹೋಗುತ್ತೆ. ರಾಜ ನರಿದೇ ಸತ್ಯ ಅಂತ ಗೊತ್ತಿದ್ರು ನರಿಗೆ ಶಿಕ್ಷೆ ಕೊಡ್ತಾನೆ. ಆಗ ನರಿ ನನಗೆ ಯಾಕೆ ಶಿಕ್ಷೆ ಅಂತ ಕೇಳಿದಾಗ ರಾಜ ಹೀಗೆ ಹೇಳ್ತಾನೆ, ಕತ್ತೆ ಮೂರ್ಖ ಅಂತ ಗೊತ್ತಿದ್ದು ಅದ್ರ ಜೊತೆ ವಾದ ಮಾಡಿ ನನ್ನ ಸಮಯನ ವ್ಯರ್ಥ ಮಾಡಿದ್ಯಾ, ಅದಕ್ಕೆ ನಿನಗೆ ಶಿಕ್ಷೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ವಾ ಕಥೆ? ಹೌದು, ಇಷ್ಟೇ ಕಥೆ. ನಾನು ಇದನ್ನೇ ನಿನಗೆ ನೆನಪಿಸೋಕೆ ಹೊರಟಿದ್ದೆ. ಈ ಕಥೆನ ನನಗೆ ಯಾಕೆ ನೆನಪಿಸ್ತೆ ಗೋವಿಂದ? ಅಂದ್ರೆ ನಾನು ಕತ್ತೆನ ಗೋವಿಂದ? ನಾನು ಹಾಗೆ ಹೇಳಿಲ್ವೇ? ವಿಶ್ವನಾಥ, ಹೋಗಿ ಅವನನ್ನು ಸ್ವಾಗತಿಸು. ನಾವು ಬರ ಹೇಳಿದ್ವಿ ಅಂತ ಅವನನ್ನು ಕರ್ಕೊಂಡು ಬಾ. ನಿನ್ನ ಮಾತಿನ ಉದ್ದೇಶ ನನಗೆ ಅರ್ಥ ಆಯ್ತು. ಆದ್ರೆ ಗುರುಗಳ ದರ್ಶನ ನಿನ್ಗೆ ಇವತ್ತು ಸಿಗೋದಿಲ್ಲ. ಭುವನಗಿರಿಯಿಂದ ಬಂದಂತಹ ವೆಂಕಟನಾಥ ನೀವೇ ಅಲ್ವೇ? ಹೌದು, ಗುರುಗಳ ದರ್ಶನ ಆಗಬೇಕಿತ್ತು. ಗುರುಗಳು ನಿಮ್ಮನ್ನ ಕರಿತಾ ಇದ್ದಾರೆ, ಬನ್ನಿ. ಹೋಗಿ ಬರ್ತೀನಿ ಗೋವಿಂದ. ಈ ವೆಂಕಟನಾಥ ಬಂದಿದ್ದ ವಿಷಯ ಗುರುಗಳಿಗೆ ಹೇಗೆ ಗೊತ್ತಾಯ್ತು ಗೋವಿಂದ? ಇಷ್ಟು ಸಲೀಸಾಗಿ ಓಡಾಡ್ತಾ ಇದ್ದೀರಲ್ಲ, ನಿಮಗೆ ಭಯನೇ ಆಗಲ್ವೇ? ಮನುಷ್ಯರು ನಿಮ್ಮಷ್ಟು ಒಳ್ಳೆಯವರಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಯಾರು ಕಾಲಿಟ್ರೆ ಇಲ್ಲ ಎತ್ತಿನ ಬಂಡಿ ನಿಮ್ಮ ಮೇಲೆ ಹಾದೋದ್ರೆ ಅನ್ಯಾಯವಾಗಿ ಸೊತ್ತೋಗ್ತಿರಲ್ವಾ? ಇದು ನಿಮ್ಮ ದಾರಿ ಅಲ್ಲ. ಬನ್ನಿ, ನಿಮ್ಗೆ ಸರಿಯಾದ ದಾರಿ ತೋರಿಸ್ಕೊತೀನಿ. ಇಲ್ಲಿ ನೋಡಿ, ಕಲ್ಸಕ್ರೆ. ಬನ್ನಿ, ಈ ಕಡೆ ಬನ್ನಿ. ಬನ್ನಿ. ಎಷ್ಟು ಜಾಣ ಮರಿಗಳು. ನನ್ನ ಮಾತನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ. ಹೌದು, ಸಾಲಾಗಿ ಎಲ್ಲಿಗೆ ಹೊರಟಿದ್ರಿ? ಸ್ನೇಹಿತರ ಮುಂಜಿನ, ಇಲ್ಲ ಮದುವೆನಾ, ಹಬ್ಬನಾ, ಇಲ್ಲ ದಿಬ್ಬಣನಾ? ನಿಮ್ ಸಡಗರ ನೋಡಿದ್ರೆ ಭಾರಿ ಭೋಜನವೇ ಇರಬೇಕು. ಅದಕ್ಕೆ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಹೋಗ್ತಾ ಇದ್ದೀರಾ ಅಲ್ವಾ?